ತುಂಬ ಇರುತ್ತೆ. ಸೊ ಹಾಗಾಗಿ ನಿಮ್ಮನ್ನು ಇಲ್ಲಿ ಕೂರಿಸ್ಕೊಂಡು ನಾನು ಗಂಟೆ ಮಾತಾಡಿದ್ರೆ ಅದು ಕ್ರೆಡಿಟ್ ಕೂಡ ನನಗೆ ಬರುತ್ತೆ. ಸೊ ಹಾಗಾಗಿ ಒಂದು ಮುಖ್ಯವಾದ ಉದ್ದೇಶ ಏನಂದ್ರೆ, ಇಡೀ ವಿಶ್ವದಲ್ಲೇ ಭಾರತ ಈಗ ಜನಸಂಖ್ಯೆಯಲ್ಲಿ ನಂಬರ್ 1 ರಾಷ್ಟ್ರ ಆಗಿದೆ, ಹೌದಲ್ವಾ? ಸೊ ಕರ್ನಾಟಕದಲ್ಲಿ ತುಂಬಾ ರೂರಲ್ ಸ್ಟೇಜಸ್ ಇದ್ದಾರೆ, ವಿದ್ಯಾರ್ಥಿಗಳೆಲ್ಲರೂ ಇದ್ದಾರೆ. ಆದರೆ ಈಗ ಅವಕಾಶ ಸಿಕ್ಕಿದ್ರೆ ಕೆಲವು ಜನಗಳಿಗೆ ಮಾತ್ರ, ನಿಮ್ಮನ್ನ ಒಳಗೊಂಡಿದ್ದಾರೆ, ಹೌದಲ್ವಾ? ಸೊ ಈ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಇದರಲ್ಲಿ ನಮ್ಮ ತಂದೆ ತಾಯಿಗಳ, ನಮ್ಮ ಗುರುಗಳ ಒಂದು ಏನು ಪುಣ್ಯದ ಫಲ ಇದೆ, ಅದ್ರ ಪರವಾಗಿ ನಾವು ಇಲ್ಲಿ ಬಂದಿದ್ದೀವಿ, ಹೌದಲ್ವಾ? ಸೊ ನಾವು ಮುಂದೆ ಏನ್ ಮಾಡಬೇಕು, ಈ ಪುಣ್ಯದ ಫಲವನ್ನ ಬೇರೆ ರೂಪಕ್ಕೆ, ಅಂದರೆ ನೆಗೆಟಿವ್ ಆಗಿ ತಗೊಂಡೋಗ್ತದೆ, ನಾವು ಪಾಸಿಟಿವ್ ಆಗಿ ತಗೊಂಡೋಗಿ ನಮ್ಮ ಬದುಕಿಗೆ ಅದನ್ನು ಅಳವಡಿಸ್ಕೊಂಡ್ರೆ, ಅಲ್ಲಿ ಕೇಳಿಸ್ತಿದೆ ಲಾಸ್ಟಲ್ಲಿ, ಓಕೆ ಕೇಳಿಸ್ತಿದೆ ಅಂತ ಅನ್ಕೊಳ್ತೀನಿ. ಕೆಲವು ಸಂದರ್ಭದಲ್ಲಿ ಕೇಳಿಸ್ತಿದೆ ಅಂತ ಅನ್ನುವಂಥ ಮನಸ್ಥಿತಿ ಸ್ವೀಕರಿಸಬೇಕಾಗಿ ಇರೋದಿಲ್ಲ ಅಲ್ವಾ? ಸೊ ಹಾಗಾಗಿ ನಮ್ಮ ಈ ಎಲ್ಲ ಚಟುವಟಿಕೆಗಳು ನಮ್ಮ ಭವಿಷ್ಯಕ್ಕೆ ದಾರಿಯಾಗಬೇಕು. ಇದ್ರ ಜೊತೆಗೆ ಸರ್ವಿಸ್ ಜೊತೆಗೆ ಮುಖ್ಯವಾಗಿ ನಮ್ಮ ಮೋಟೋ ಎಜುಕೇಶನ್ಗೆ ಆದ್ಯತೆ ಕೊಡಿ. ತುಂಬ ಜನರಲ್ಲಿ ಬ್ಯಾಕ್ ಕೊಡ್ತಿರ್ಬೋದು, ಓದ್ತಾ ಇರ್ಬೋದು, ಈ ಥರದ್ದೆಲ್ಲವೂ ಕೂಡ ಇರುತ್ತೆ. ಸೊ ಡಿಗ್ರಿ ಆದಮೇಲೆ ಇದು ಕೂಡ ಇರುತ್ತೆ. ನಾವು ಓದೋ ಕಡೆ ಗಮನ ಕೊಟ್ಟು ಅದ್ರ ಜೊತೆಗೆ ಇದು ಕೂಡ ಮಾಡಿ, ನಾವು ಯಾವ ಏಜಲ್ಲಿ ಏನು ಮಾಡ್ತೀವಿ ಅದನ್ನು ಮೆನ್ಷನ್ ರಾಯಲಾಗಿ ಮಾಡಬೇಕು ಅಲ್ವಾ? ಸೊ ನಮ್ಮನ್ನು ಐಡೆಂಟಿಫೈ ಮಾಡಬೇಕಂದ್ರೆ ನಾವು ಡಿಫ್ರೆಂಟ್ ಆಗಿರ್ಬೇಕು. ಈಗ ಇದರಲ್ವಾ ಡಿಫ್ರೆಂಟ್ ಆಗಿ ಕಾಣ್ತಾರೆ, ಯಾಕೆ